ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತಾ ಹಾಗಾದ್ರೆ ಬಾರ್ ಲೈಸೆನ್ಸ್ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಜೆಡಿಎಸ್ ಕಾರ್ಯಕರ್ತ ಎಂಬ ಕಾರಣಕ್ಕೆ ಹಾಗಾದ್ರೆ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆಯಾ? ಎಲ್ಲಾ ದಾಖಲೆಗಳಿದ್ರೂ ಸಹ ಜೆಡಿಎಸ್ ನವರಿಗಿಲ್ಲ ಪರವಾನಗಿ. ಜೆಡಿಎಸ್ ಕಾರ್ಯಕರ್ತ ಅನ್ನುವಂತ ಕಾರಣಕ್ಕೆ ಹಾಗಾದ್ರೆ ಬಾರ್ ಲೈಸೆನ್ಸ್ ನ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಯ್ತಾ? ಹೈಕೋರ್ಟ್ ಆದೇಶ ಇದ್ರೂ ಸಹ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಮಂಡ್ಯ ಅಬಕಾರಿ ಇಲಾಖೆ ವಿರುದ್ಧ ಶಾಸಕ ಎಚ್.ಡಿ. ಮಂಜು ಗರಂ ಆಗಿದ್ದಾರೆ. ಸರ್ಕಾರಿ ಹಾಗೂ ಅಬಕಾರಿ ಇಲಾಖೆ ವಿರುದ್ಧ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ವರ್ಷದ ಹಿಂದೆ CL7 ಲೈಸೆನ್ಸ್ಗೆ ಅರ್ಜಿಯನ್ನ ಹಾಕಿರ್ತಾರೆ ಮಹೇಶ್. ಸೋಮನಹಳ್ಳಿಯಲ್ಲಿ CL7 ಲೈಸೆನ್ಸ್ ಅಡಿಯಲ್ಲಿ ಬಾರ್ ತೆರೆಯೋದಕ್ಕೆ ಅರ್ಜಿ ಹಾಕಿದ್ರು. ಅಗತ್ಯ ದಾಖಲಾತಿ ಸಹಿತ ಆನ್ಲೈನ್ ನಲ್ಲಿ ಮಹೇಶ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಬಾರ್ ತೆರೆಯೋದಕ್ಕೆ ಸೂಕ್ತ ಸ್ಥಳ ಅಂತ ಇನ್ಸ್ಪೆಕ್ಟರ್ ಸಹ ಶಿಫಾರಸು ಮಾಡಿರ್ತಾರೆ. ಆದ್ರೆ ಸುತ್ತಮುತ್ತ ಕೃಷಿ ಜಮೀನಿದೆ ಅಂತ ಹೇಳಿ ತಿರಸ್ಕರಿಸಲಾಗಿರುತ್ತೆ ಅವರ ಅರ್ಜಿಯನ್ನ. ಅರ್ಜಿ ರಿಜೆಕ್ಟ್ ಮಾಡಿದ ಬಗ್ಗೆ ಮಹೇಶ್ ನಂತರದಲ್ಲಿ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು. 4 ವಾರದ ಒಳಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೈಕೋರ್ಟ್ ನಿರ್ದೇಶನ ಸಹ ಇದೆ. ಹೈಕೋರ್ಟ್ ನಿರ್ದೇಶನದ ಬಳಿಕವೂ ಸಹ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೀಗಾಗಿ ಶಾಸಕ ಮಂಜು ಗರಂ ಆಗಿದ್ದಾರೆ. CL7 ಮಾಡಲಿಕ್ಕೆ 100ಕ್ಕೆ 100ರಷ್ಟು ಯಾವುದೇ ರೀತಿ ಅಡಚಣೆ ಇಲ್ಲದ ಕಡೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ನಿರ್ದೇಶನದ ಮೇಲೆ ಬಿಲ್ಡಿಂಗ್ ಮಾಡಿದ್ದಾರೆ. 1,100 ಕೋಟಿ ಖರ್ಚು ಮಾಡಿದ್ದಾರೆ. ಅವನು ಹೊರಗಡೆಯಿಂದ ಯಾವುದೊಂದು ಜಾಬ್ ಮಾಡ್ತಾ ಜಾಬ್ ರಿಸೈನ್ ಮಾಡಿ ಬಂದು ಒಂದು CL7 ಬಿಲ್ಡಿಂಗ್ ಎಲ್ಲ ಮಾಡಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಎಲ್ಲ ಇಲಾಖೆಯಲ್ಲೂ ಸಹ ಕ್ಲಿಯರ್ ಎನ್ಒಸಿ ಆಗಿದೆ. ಆದರೆ ಸರ್ಕಾರದ ಏನು ಪಕ್ಷ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದ ಮುಖಂಡ ಪಕ್ಕದಲ್ಲೇ ಅವ್ರದ್ದೊಂದು CL2 ಇದೆ. ಎಲ್ಲ ಒಂದು ಕಡೆ ಅವ್ರು ಮಾಡಿದ್ರೆ ನಮಗೆ ಹೊಡೆತ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದಕ್ಕಿಂತ ಪೂರ್ವಭಾವಿಯಾಗಿ ಜನವರಿ 2024ರಂದು ನಾನು CL7 ಬಿಲ್ಡಿಂಗ್ನ ಪೂರ್ತಿಯಾಗಿ ಕಟ್ಟಡ ಕಂಪ್ಲೀಟ್ ಮಾಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿಯಿಂದ NOC ಆಗಿರ್ಬೋದು, ಮತ್ತು ಸ್ವತ್ತು ಆಗಿರ್ಬೋದು, ಮತ್ತು ಕಟ್ಟಡ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟು, PWD ಇಂದ NOC, ರಸ್ತೆಗೆ ಸಂಬಂಧಪಟ್ಟಂಗೆ NOC, ಪ್ರತಿಯೊಂದು ದಾಖಲಾತಿಗಳೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಅಬಕಾರಿ ಇಲಾಖೆಗೆ ಅರ್ಜಿ ಕೊಡೋಕೆ ಹೋದರೆ 8 ತಿಂಗಳು ನಾನು ಅರ್ಜಿನ ತಗೊಳ್ಳಿಲ್ಲ. ಕಾರಣ ಇನ್ಸ್ಪೆಕ್ಟ್ರು ಕೂಡ ತಗೊಳ್ಳಿಲ್ಲ, ಮತ್ತು DC ಅವರು ತಗೊಳ್ಳಿಲ್ಲ. ಕಾರಣ ನೀವು JDS ಕಾರ್ಯಕರ್ತರು ಇದನ್ನು ಹಂಗೆ ಹೋಲ್ಡ್ ಮಾಡೋ 8 ತಿಂಗಳು ಅರ್ಜಿನ ತಗೊಳ್ಳಿಲ್ಲ. ಅದಾದಮೇಲೆ 26 ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. JDS ಕಾರ್ಯಕರ್ತ ಅನ್ನುವಂತ ಒಂದೇ ಕಾರಣಕ್ಕೆ ಬಾರ್ ಲೈಸೆನ್ಸ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದ ಅಬಕಾರಿ ಇಲಾಖೆ ಬಗ್ಗೆ ಮಂಜು ಅವರು ಸಹ ಆರೋಪ ಮಾಡ್ತಾ ಇದ್ರು. ಯಾವೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗಿದೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? JDS ಕಾರ್ಯಕರ್ತ ಅನ್ನುವಂತ ಕಾರಣಕ್ಕೆ ಬಾರ್ ಲೈಸೆನ್ಸ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿರೋದಾ? ಇಲ್ಲಿ ಏನ್ ಆರೋಪ ಮಾಡ್ತಾ ಇದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಲೈಸೆನ್ಸ್ ಸಿಗುತ್ತೆ, JDS ಕಾರ್ಯಕರ್ತರು ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಕೊಟ್ಟರೂ ಸಹ ಲೈಸೆನ್ಸ್ ಕೊಡ್ತಾ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.